ವಿಜಯನಗರ ಜಿಲ್ಲೆಯಲ್ಲಿ ಲೋಕಾಯುಕ್ತ ಅಧಿಕಾರಿಗಳು ಭ್ರಷ್ಟರ ಬೇಟೆಯಾಡಿದ್ದಾರೆ. ರೆಡ್ ಹ್ಯಾಂಡ್ ಆಗಿ ಲೋಕಾಯುಕ್ತ ಬಲೆಗೆ ಅಧಿಕಾರಿಗಳು ಬಿದ್ದಿದ್ದಾರೆ. ಪಿಡಬ್ಲ್ಯೂಡಿ ಇಂಜಿನಿಯರ್ ದೇವದಾಸ್ ಮತ್ತು ಅಕೌಂಟೆಂಟ್ ಮಾರುತಿ ಇಬ್ಬರೂ ಕೂಡ ರೆಡ್ ಹ್ಯಾಂಡ್ ಆಗಿ ತಗಲಾಕೊಂಡಿದ್ದಾರೆ. ವಿಜಯನಗರ ಜಿಲ್ಲೆಯಲ್ಲಿ ಲೋಕಾಯುಕ್ತರ ಅಧಿಕಾರಿಗಳ ದಾಳಿ ಸಂದರ್ಭದಲ್ಲಿ ಭ್ರಷ್ಟರನ್ನ ಬಲೆಗೆ ಕೆಡವಿದ್ದಾರೆ. ರೆಡ್ ಹ್ಯಾಂಡ್ ಆಗಿ ತಗಲಾಕೊಂಡಿದ್ದಾರೆ. ಪಿಡಬ್ಲ್ಯೂಡಿ ಇಂಜಿನಿಯರ್ ದೇವದಾಸ್ ಮತ್ತು ಅಕೌಂಟೆಂಟ್ ಮಾರುತಿ ಅಂತ ಅಕೌಂಟೆಂಟು. ಹೊಸಪೇಟೆ ಪಿಡಬ್ಲ್ಯೂಡಿ ಕಚೇರಿಯಲ್ಲೇ ಭ್ರಷ್ಟ ಅಧಿಕಾರಿಗಳು ಲಾಕ್ ಆಗಿದ್ದಾರೆ. ಹೂವಿನ ಹಡಗಲಿಯ ಮಹೇಶ್ ಹಲಗೇರಿ ದೂರಿನ ಮೇರೆಗೆ ಟ್ರ್ಯಾಪ್ ಮಾಡಿದ್ರು. ಲೋಕೋಪಯೋಗಿ ಟೆಂಡರ್ ಅನ್ನ ಪಡೆದು ಕಾಮಗಾರಿಯನ್ನ ಮಹೇಶ್ ಅವರು ಮುಗಿಸಿದ್ರು. ಆ ಕಾಮಗಾರಿಯ ಬಿಲ್ ಮಾಡಿಕೊಡೋದಕ್ಕೆ ಸುಮಾರು 1 ಲಕ್ಷ ರೂಪಾಯಿ ಲಂಚಕ್ಕೆ ಬೇಡಿಕೆ ಇಟ್ಟಿದ್ರು. 1 ಲಕ್ಷ ಲಂಚದ ಹಣ ಇಸ್ಕೊಳ್ಳುವಂತ ಸಂದರ್ಭದಲ್ಲೇ ಲೋಕಾಯುಕ್ತ ಅಧಿಕಾರಿಗಳು ಬಲೆ ಬೀಸಿ ರೆಡ್ ಹ್ಯಾಂಡ್ ಆಗಿ ಲಾಕ್ ಮಾಡಿದ್ದಾರೆ. ಒಂದು ಕಡೆ ಪಿಡಬ್ಲ್ಯೂಡಿ ಇಂಜಿನಿಯರ್ ದೇವದಾಸ್, ಅಕೌಂಟೆಂಟ್ ಮಾರುತಿ ಇಬ್ಬರು ಫೋಟೋ ಕೂಡ ನೋಡ್ತಾ ಇದ್ದೀವಿ. ಆತ ಒಂದು ಕಂಪ್ಲೇಂಟನ್ನು ಕೊಟ್ಟಿರ್ತಾರೆ. ಅದರ ಮಾಹಿತಿಯ ಮೇರೆಗೆ ಒಂದು ಟ್ರ್ಯಾಪನ್ನು ಮಾಡಿ ಅವ್ರು ಏನು ಡಿಮ್ಯಾಂಡ್ ಇಟ್ಟಿದ್ರು 1 ಲಕ್ಷ ರೂಪಾಯಿ ಲಂಚ ಕೊಡಬೇಕು ಅಂತ, ಆ ಲಂಚದ ಹಣವನ್ನು ಇಸ್ಕೊಳ್ಳುವಂಥ ಸಂದರ್ಭದಲ್ಲೇ ಲೋಕಾಯುಕ್ತ ಅಧಿಕಾರಿಗಳು ಈ ಭ್ರಷ್ಟ ಅಧಿಕಾರಿಗಳನ್ನು ಬಲೆಗೆ ಕೆಡವಿದ್ದಾರೆ.